ಚನ್ನಪಟ್ಟಣ ಸ್ಪರ್ಧೆ ಕುರಿತಾಗಿ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡ್ತಾರೆ. ನನಗೆ ಟಿಕೆಟ್ ಕೊಟ್ಟರು ಸರಿ, ಕೊಡದೆ ಇದ್ರೂ ಸರಿ, ಯಾವುದೇ ಅಸಮಾಧಾನ ಇಲ್ಲದೆ ನಾನು ಕೆಲಸ ಮಾಡ್ತೀನಿ ಅಂತ ಯೋಗೇಶ್ವರ್ ಹೇಳಿರೋದು ಯುದ್ಧಕ್ಕೂ ಮುಂಚಿತವಾಗಿಯೇ ಶಸ್ತ್ರತ್ಯಾಗ ಮಾಡಿದ್ರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಚನ್ನಪಟ್ಟಣ ಸ್ಪರ್ಧೆ ವಿಚಾರವಾಗಿ ಕುಮಾರಸ್ವಾಮಿ ಅವರದ್ದೇ ನಿರ್ಣಯ. ಕುಮಾರಸ್ವಾಮಿ ಆಶೀರ್ವಾದ ಇಲ್ಲದೆ ಏನೂ ಕೂಡ ಆಗಲ್ಲ, ಹೀಗಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ರೂ ನನ್ನ ಬೆಂಬಲ ಇರುತ್ತೆ ಅಂತ ಹೇಳಿದ್ದಾರೆ. ನಿಖಿಲ್ ಸ್ಪರ್ಧೆ ಮಾಡೋದಾದ್ರೆ ನನ್ನ ಬೆಂಬಲ ಇದ್ದೇ ಇದೆ. ನಾನು ಯಾವುದೇ ಒಳಸಂಚನ್ನ ಮಾಡಲ್ಲ, ಅಸಮಾಧಾನವನ್ನ ಹೊರಹಾಕಲ್ಲ, ಕೆಲಸವನ್ನ ಮಾಡ್ತೀನಿ, ಗೆಲ್ಲಿಸುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ವಿಶೇಷವಾದಂಥ ಉಪಚುನಾವಣೆ. ಕಾಂಗ್ರೆಸ್ ಪಕ್ಷದ ಏನು ವರಿಷ್ಠರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ವಾರಕ್ಕೆ 2 ದಿವಸ ಚನ್ನಪಟ್ಟಣಕ್ಕೆ ಠಿಕಾಣಿ ಹೂಡಿ ಭಾಳಷ್ಟು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ 30-35 ವರ್ಷದಿಂದ ಅವರು ಚನ್ನಪಟ್ಟಣದ ಕಡೆ ತಿರುಗೇ ನೋಡಿದಿರೋರು. ಉಪಚುನಾವಣೆ ಬರ್ತಾ ಇದೆ, ಉಪಚುನಾವಣೆಯಲ್ಲಿ ಏನಾದ್ರು ಮಾಡಿ ಏನು ಲೋಕಸಭೆಯಲ್ಲಿ ಹೋದಂಥ ಗೌರವವನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತ ಏನೋ ಚನ್ನಪಟ್ಟಣಕ್ಕೆ ನಿರಂತರವಾಗಿ ನೂರಾರು ಭರವಸೆಗಳನ್ನು ಕೊಡ್ದ ಜನಸಾಮಾನ್ಯರನ್ನು ಆಕರ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಮತ್ತು ಇವತ್ತು ಇನ್ನೂ ಅದು ಚರ್ಚೆಗೆ ವಿಚಾರಣೆ ಬಂದಿಲ್ಲ. ನಾನು ಹೇಳಿದೇನೆಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟೋ ಇಷ್ಟೋ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇದೆ. ನಾವು ಮತ್ತು JDS ಸಮಬಲ ಇದೆ. ಕುಮಾರಸ್ವಾಮಿಯವರು ಗೆದ್ದಿದ್ರು ಅವರ ಒಂದು ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಆಗ್ತಾ ಇದೆ. ನಾವಿಬ್ಬರು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, JDS BJP. ಸೂಕ್ತ ಅಭ್ಯರ್ಥಿ ಯಾರು ಅಂತೇಳಿ ಚರ್ಚೆ ಆಗಬೇಕು. ನನಗಂತದ್ದು ಇದರಲ್ಲಿ ಬಹುಪಾಲು ನಿರ್ಣಯವನ್ನು ಕುಮಾರಸ್ವಾಮಿಯವರು ಮಾಡಬೇಕಾಗತ್ತೆ. ಇಲ್ಲಿ BJP ಮತ್ತು JDSನ ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು. ವರಿಷ್ಠರು ಚರ್ಚೆ ಮಾಡಲಿ. ಈಗಾಗಲೇ ನಾನು ನೋಡಿದೆ, ಇವತ್ತು ವಿಜೇಂದ್ರ ಅವರು ಕೂಡ ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ದೆಹಲಿಗೆ ಬಂದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು BJP ಅಭ್ಯರ್ಥಿ ಸುಮಾರು 22-23 ಸಾವಿರ ಹೆಚ್ಚಿಗೆ ಮತಗಳನ್ನ ತಗೊಂಡಿದ್ದಾರೆ. BJP ಚಿಹ್ನೆಯನ್ನು ಅಲ್ಲಿ ಜನ ಬೆಂಬಲಿಸಿದ್ದಾರೆ. ಆದರೆ ಕುಮಾರಸ್ವಾಮಿಯವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ. ಹಾಗಾಗಿ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸ್ಪರ್ಧೆ ಮಾಡೋ ಆಸೆ ಇದೆ, ಆದರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ ಸಾಧ್ಯವಾಗ್ತಾ ಇಲ್ಲ ಸಿಪಿ ಯೋಗೇಶ್ವರ್ಗೆ, ಅಥವಾ ತನಗೆ ಟಿಕೆಟ್ ಸಿಗಲ್ಲ ಅನ್ನೋದ್ರ ಖಾತ್ರಿನ ಅವರ ಮಾತುಗಳು? ದಿವ್ಯಾ, ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರುವಂಥದ್ದು. ಮುಖ್ಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿರುವಂಥದ್ದು. ಅಭ್ಯರ್ಥಿ ಯಾರನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ನಡೀತಾ ಇದೆ. JDS ಅಭ್ಯರ್ಥಿ ಕಣದಲ್ಲಿರಬೇಕಾ ಅಥವಾ ಬಿಜೆಪಿಯಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕಾ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಈ ನಡುವೆ ದೆಹಲಿಗೆ ಬಂದಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕೂಡ ಉಪಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ದೆಹಲಿಯ ನಾಯಕರನ್ನ ಕೂಡ ಭೇಟಿಯಾಗುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಸ್ಪರ್ಧೆಗೆ ಸಾಕಷ್ಟು ಆಸಕ್ತಿಯನ್ನು ಕೂಡ ವಹಿಸ್ತಾ ಇದ್ದಾರೆ. ಆದ್ರೆ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ದೆಹಲಿಯ ನಾಯಕರು ಹೇಗೆ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಯಾರು ಕೂಡ ಬಹಿರಂಗವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇಲ್ಲ. ಸಿಪಿ ಯೋಗೇಶ್ವರ್ ಅವರು ಕೂಡ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಥವಾ ನಮ್ಮ NDA ನಾಯಕರು ಎಲ್ಲರ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. DK ಸುರೇಶ್ ಸ್ಪರ್ಧೆ ಮಾಡುವಂತದ್ದು ಖಚಿತ ಆಗಿದೆ. DK ಕುಟುಂಬ ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಬಲ ಸ್ಪರ್ಧೆಯ ಅಗತ್ಯ ಇರುವಂತದ್ದು. ಹೀಗಾಗಿ ನಮ್ಮ ವರಿಷ್ಠರು ಪ್ರಬಲ ಸ್ಪರ್ಧೆಯನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ತಮಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅವರೀಗ ಬೇರೆ ಬೇರೆ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.